ಕರ್ನಾಟಕದ ಇತಿಹಾಸದಲ್ಲಿ RCB ವಿಜಯೋತ್ಸವ 11 ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. 11 ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. ಒಬ್ಬೊಬ್ಬ ಮಕ್ಕಳ ಬಗ್ಗೆಯೂ ಅಗಾಧವಾದ ಇತಿಹಾಸ ಇದೆ. ಒಬ್ಬೊಬ್ಬರು ನಾನು ನನ್ನ ಮಗನಿಗೋಸ್ಕರ ಆಸ್ತಿ ಮಾಡಿದ್ದೆ, ನನ್ನ ಮಗ ಇಲ್ಲ. ನಾನು ನನ್ನ ಮಗನಿಗೋಸ್ಕರ ಮದುವೆ ನೋಡಿದ್ದೆ, ನನ್ನ ಮಗ ಇಲ್ಲ. ನನ್ನ ಮಗನ ಕೊಡೋರು ಯಾರು? ಸಮಾಧಿಯ ಮುಂದೆ ನನ್ನ ಜೀವನದಲ್ಲಿ ಈ ಥರ ನೋಡಲಿಲ್ಲ. ಸಮಾಧಿಯ ಮುಂದೆ, ಸಮಾಧಿಯ ಮೇಲೆ ಪ್ರಾಣ ಕಳೆದುಕೊಂಡಂಥ ಮಕ್ಕಳ ತಂದೆ ಸಮಾಧಿಯ ಮೇಲೆ ಗೋಳಾಡುವ ದೃಶ್ಯ ಇದು ಯಾರಿಗಾದರೂ ತಟ್ಟುತ್ತೆ. 11 ಜನ ನರಳ್ತಾ ಇರೋ ವಿಚಾರ, 11 ಜನ ಕಣ್ಣೀರಿಡುವ ವಿಚಾರ, 11 ಜನರ ಇತಿಹಾಸ ಬಹಳ ನೋವು. ಈಗ ನಾನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಕ್ರಿಕೆಟ್ ಮಂಡಳಿ ಎಲ್ಲರೂ ಸೇರಿ ಕನಿಷ್ಠ 5 ಕೋಟಿ ರೂಪಾಯಿ ಒಬ್ಬೊಬ್ಬ ಸತ್ತಿರುವ ಮಕ್ಕಳಿಗೆ 5 ಕೋಟಿ ರೂಪಾಯಿ ಕೊಡಬೇಕು. ಕೇಂದ್ರ ಕ್ರಿಕೆಟ್ ಮಂಡಳಿ ಸಾವಿರಾರು ಕೋಟಿ ಇಟ್ಟಿದ್ದಾರೆ, ಸಾವಿರಾರು ಕೋಟಿ. ಇದರಿಂದ ಅವರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೇಂದ್ರ ಕ್ರಿಕೆಟ್ ಮಂಡಳಿ 11 ಜನ ಮಕ್ಕಳಿಗೂ 2 ಕೋಟಿ ರೂಪಾಯಿ ಅವರು ಕೊಡಬೇಕು. ಕರ್ನಾಟಕ ಸರ್ಕಾರ 10 ಕೊಟ್ಟಿದ್ರು, ಈಗ 25ಕ್ಕೆ ಬಂದಿದ್ದಾರೆ. ನಾನು ಒಪ್ಪೋದಿಲ್ಲ. ಸಿದ್ದರಾಮಯ್ಯನವರೇ, ಭಾಳ ಪಾಪ ನಿಮ್ಮ ಸರ್ಕಾರದ ಎಲ್ಲರ ಮೇಲೂ ಬಂದ್ಬಿಡ್ತದೆ. ಕನಿಷ್ಠ 1 ಕೋಟಿ ನೀವು ಕೊಡಿ. ಎಲ್ಲರೂ ಭಾಳ ಗಂಭೀರವಾಗಿ RCB ಸೇರಿ ಒಟ್ಟು 5 ಕೋಟಿ ರೂಪಾಯಿ ಒಬ್ಬರಿಗೆ ತಲುಪಿ. ಇದು ಈ ಸಾವಿಗೆ ಯಾರು ಕಾರಣ? ಯಾರು? ಬಹಳ ಮುಖ್ಯ. ಸಿದ್ದರಾಮಯ್ಯನವರು ಕೇಳಿದರೆ ನಾನು 50 ವರ್ಷ ನಿಂತದ್ದು ನಾನು ನೋಡಿರಲಿಲ್ಲ ಅಂತ ಅವರೇ ಒಪ್ಕೊಂಡ್ಬಿಟ್ರು. ನಾನು ನೋಡಿರಲಿಲ್ಲ ಅಂತ. ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯವರು ಅವರೇ ಒಪ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ, ಇಂಥ ನಾನು ನೋಡಿರಲಿಲ್ಲ ಅಂತ. ಸರ್, ಈಗ ಒಂದ್ ಕಡೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಬಿಜೆಪಿ ಮಾಡ್ತಾ ಇದ್ದಾರೆ. ಇಲ್ಲಿ ದಯಮಾಡಿ ಖಂಡಿತ ಹೇಳ್ತೀನಿ ಅವ್ರನ್ನು ಹೇಳ್ತೀನಿ. ಖಂಡಿತ ಇದು ಭಾಳ ಸ್ವಲ್ಪ ಗಂಭೀರವಾಗಿದೆ, ಅದಕ್ಕೋಸ್ಕರ. ಆದರೆ ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು? ಏನು ಪೊಲೀಸ್ ಕಮಿಷನರಾ, ಪೊಲೀಸ್ ಕಾನ್ಸ್ಟೇಬಲ್ಲ, ದಫೇದಾರ, DC ಯಾರು? ಕರ್ನಾಟಕ ಸರ್ಕಾರ. ನೀವು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವವರು ನೀವು. ಸಮಾರಂಭದ ಚಪ್ರ ಹಾಕೋದಕ್ಕೆ, ಲೈಟ್ ಹಾಕೋದಕ್ಕೆ, ಜಂಕಾರ ಹಾಕೋದಕ್ಕೆ ಯಾರು? ಪೊಲೀಸ್ ಕಮಿಷನರಾ, ಪೊಲೀಸ್ ಕಾನ್ಸ್ಟೇಬಲ್ಲ,